ಹಲೋ ಫ್ರೆಂಡ್ಸ್, ನಾನು ಪ್ರೀತಮ್ ಮಾತಾಡ್ತಾ ಇರೋದು ಕಪಿನೋ ಇನ್ವೆಸ್ಟ್ಮೆಂಟ್ ಕಂಪ್ನಿ ಕಡೆಯಿಂದ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿಪ್ಪ, ಏನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ನಮ್ಮ ಕಪಿನೋ ಇನ್ವೆಸ್ಟ್ಮೆಂಟ್ ಕಂಪ್ನಿ ಬಂದು 2 ವರ್ಷ ಆಯಿತು. 2 ವರ್ಷ ಆಯಿತು ಮತ್ತು ನಾವು ಈಗ ಏನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮದೇ ಆದ ಸ್ವಂತ ಕಪಿನೋ ಪ್ರೈವೇಟ್ ಲಿಮಿಟೆಡ್ ಅಂತ ಓಪನ್ ಮಾಡ್ಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೇವೆ. ಇದು ಏನದಪ್ಪ, ಕಪಿನೋ ಇನ್ವೆಸ್ಟ್ಮೆಂಟ್ ಏನು, ಕಪಿನೋ ಪ್ರೈವೇಟ್ ಲಿಮಿಟೆಡ್ ಏನು? ಇದರ ಡಿಫರೆನ್ಸ್ ಬಂದ್ಬಿಟ್ಟು ಕಪಿನೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಿಮಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿಯಪ್ಪ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬೇರೆ ಫೈನಾನ್ಸ್ ಸೆಕ್ಟರ್ನಾಗಲಿ, ಅಲ್ಲೇನು ಮಾಡ್ಬೋದು, ನೀವು ಇನ್ವೆಸ್ಟ್ ಮಾಡ್ಬೋದು. ಪ್ಲಸ್ ಅದೇ ಥರ ಕಪಿನೋ ಪ್ರೈವೇಟ್ ಲಿಮಿಟೆಡಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಅದರ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತಂದರೆ ಅದರದೇ ಆದ ಇದು ಬರ್ತಾ ಇದೆ ಇನ್ನು. ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಇಲ್ಲಿ ಇನ್ವೆಸ್ಟ್ ಮಾಡ್ಬಾರ್ದು. ಇಲ್ಲಿ ಕಪಿನೋ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೆ ಅಂತಂದರೆ ಕಪಿನೋ ಇನ್ವೆಸ್ಟ್ಮೆಂಟ್ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. SIP ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇದೇ ಥರ ಬೇರೆ ಬೇರೆ ಫಂಡಿಂಗ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಆಗಿರ್ಬೋದು, ಹೌಸಿಂಗ್ ಲೋನ, ಪರ್ಸನಲ್ ಲೋನ, ಇದೇ ಥರ ಆಲ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ಪ್ಲಸ್ ಮತ್ತು ಫೈನಾನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಈಗ ಹೌಸಿಂಗ್ ಲೋನ್ ಬೇಕಾಗಿತ್ತಂದರೆ ಹೌಸಿಂಗ್ ಲೋನ್ ಬರುತ್ತೆ, ಪರ್ಸನಲ್ ಲೋನ್ ಅಂದರೆ ಪರ್ಸನಲ್ ಲೋನ್, ಮತ್ತು ಲ್ಯಾಂಡ್ ಲೋನ್ ಅಂದರೆ ಲ್ಯಾಂಡ್ ಲೋನ್, ಪರ್ಚೇಸಿಂಗ್ ಲೋನ್, ಇದೇ ಥರ 108 ಬ್ಯಾಂಕ್ ಆಗಲಿ ಫೈನಾನ್ಸ್ ಆಗಲಿ ಅದರನ್ನು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ನಿಮಗೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ FDನೂ ಇದೆ, SIP ಇದೆ, ಮ್ಯೂಚುವಲ್ ಫಂಡ್ ಇದೆ. ಇದೇ ಥರ ಆ ಕಂಪನಿಯ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ಯಾವುದು? ನಮ್ಮ ಕಂಪನಿ ಕಪಿನೋ ಇನ್ವೆಸ್ಟ್ಮೆಂಟ್ ಕಂಪನಿ. ಈ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ನಾವು 2 ಇಯರ್ಸ್ ಆಯಿತು. 2 ಇಯರ್ಸ್ ಆಯಿತು. ಈಗ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಕಸ್ಟಮರ್ ಈಗೇನು ನಮ್ಮಲ್ಲಿ ಈಗ ಇನ್ವೆಸ್ಟ್ ಮಾಡಿದ ಕಸ್ಟಮರ್ಗೆ ನಾವು ಡೈರೆಕ್ಟ್ ಕಪಿನೋ ಇನ್ವೆಸ್ಟ್ಮೆಂಟ್ ಕಪಿನೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇನ್ವೆಸ್ಟ್ ಅಂತ ಹೇಳಿ ಈ ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಏನಿದೆ, ನಾವು ಅದರ್ಸ್ ಮಾಡ್ತಾ ಇದ್ದೇವೆ, ಪ್ಲಸ್ ಮಾಡ್ತಾ ಇದನ್ನು ಮಾಡ್ಬೇಕಂತೇಳಿ ನಮ್ಮಲ್ಲಿ ಇದು ಇದೆ. ನೀವು ಇದರಲ್ಲೂ ಮಾಡ್ಬೋದು, ಕಪಿನೋ ಪ್ರೈವೇಟ್ ಲಿಮಿಟೆಡಲ್ಲೂ ಮಾಡ್ಬೋದು, ಕಪಿನೋ ಇನ್ವೆಸ್ಟ್ಮೆಂಟ್ನಲ್ಲೂ ಮಾಡ್ಬೋದು. ನಿಮ್ಮ ಅಭಿಪ್ರಾಯದಂತೆ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.